ಲವ್ಲಿ ಇಟ್ಸ್ ಅ ಲವ್ಲಿ ಜರ್ನಿ. ಅಂದರೆ ಈ ಸಿನಿಮಾದ ಡೈರೆಕ್ಟ್ರು ಚೇತನ್ ಕೇಶವ್ ಅಂತ. ನನಗೆ ಡೈರೆಕ್ಟ್ರು ಅವರು ಇವರು ಅಂತ ಹೇಳಕ್ ಸ್ವಲ್ಪ ಕಷ್ಟ ಆಗಿದೆ, ಬಿಕಾಸ್ ಅವನು ನನ್ನ ತಮ್ಮ. ಕಳೆದೊಂದು 8-9 ವರ್ಷದ ಜರ್ನಿ, ನನ್ನ ಒಡನಾಟ ನಂದು ಒಂದು ಮಫ್ತಿ ಸಿನಿಮಾ ಟೈಮಿಂದ ಪರಿಚಯ ಆಗಿದ್ದು. ಅದರಲ್ಲಿ ಹಿ ವಾಸ್ ಅನ್ ಅಸೋಸಿಯೇಟ್ ಡೈರೆಕ್ಟರ್. ಅಲ್ಲಿಂದ ಆತನ ಜರ್ನಿ ಇಲ್ಲಿವರೆಗೂ, ಅಂದ್ರೆ ಬರೀ ಸಿನಿಮಾ ವಿಚಾರವಾಗಿ ಅಂತಲ್ಲ, ಈವನ್ ಇನ್ ಮೈ ಪರ್ಸನಲ್ ಲೈಫ್ ಹಿ ಹ್ಯಾಸ್ ಅ ಲಾಟ್ ಆಫ್ ಯುನೋ, ಅವನ ಕೊಡುಗೆ ತುಂಬಾ ಇದೆ. ಅಂದ್ರೆ ನನ್ನ ಫಿಟ್ನೆಸ್ ಟ್ರೈನರು ಅವನೇ, ನನ್ನ ಡಾನ್ಸ್ ಟ್ರೈನರು, ಫೈಟ್ ಆಕ್ಷನ್ಸ್ ಟ್ರೈನರು, ಎಲ್ಲವೂ ಮಾಡಿದ. ನನಗೆ ತಮ್ಮನಾದ್ರು ಒಂಥರ ಗುರುಸ್ಥಾನದಲ್ಲಿ ಸಚ್ ಅ ಬಂಡಲ್ ಆಫ್ ಟ್ಯಾಲೆಂಟ್. ಅಂದ್ರೆ ಸ್ಕೆಚ್ ಮಾಡ್ತಾನೆ, ಪೇಂಟ್ ಮಾಡ್ತಾನೆ, ಬಾಕ್ಸಿಂಗ್ ಮಾಡ್ತಾನೆ, ಮಾರ್ಷಲ್ ಆರ್ಟ್ಸ್ ಮಾಡ್ತಾನೆ, ಯೋಗ ಮಾಡ್ತಾನೆ. ನನಗೆ ಚಿಕ್ಕ ವಯಸ್ಸಲ್ಲಿ ಹೆಂಗೂರು ಇವೆಲ್ಲ ಕಲಿತೆ ನೀನು ಅಂತ. ಅಷ್ಟೊಂದು ಟೈಮ್ ಎಲ್ಲಿತ್ತು ನಿನ್ ಜೀವನದಲ್ಲಿ ಕಲಿಯಕ್ಕೆ, ನಾವು ಇಂಥವೆಲ್ಲ ಏನು ಮಾಡೋಕ್ಕಾಗ್ಲಿವಲ್ಲ. ಆ ಥರ ಒಂದು ಅಗಾಧವಾದ ಪ್ರತಿಭೆ. ಇವಾಗ ನಮ್ಮ ಸಿನಿಮಾದ ಸಾಂಗ್ ಬರೆದಿರೋದು ಅವನೇ, ಬಯಸಿ ಬಯಸಿ ಸಾಂಗ್ ಅವನೇ ಬರೆದಿರ್ತಕ್ಕಂಥ ಸಾಂಗ್. ಸೊ ಇಷ್ಟು ಒಂದು ಒಳ್ಳೆ ಪ್ರತಿಭೆ ಅನ್ನೋದು ಗೊತ್ತಿತ್ತು. ನಂತರ ಒಂದ್ ದಿವಸ ಒಂದು ಕತೆ ಹೇಳಿದಾಗ ನನಗೆ ಅವನ ಬಗ್ಗೆ ಗೊತ್ತಲ್ಲ. ಸೊ ಅಂದ್ರೆ ಐ ನೋ ಹಿಮ್ ಇನ್ ಅಂಡ್ ಔಟ್, ಪರ್ಸನಲಿ ಕೂಡ ಗೊತ್ತಿರೋದ್ರಿಂದ, ಪರ್ಸನಲಿ ಪ್ರೊಫೆಷನಲಿ ಆನ್ ಸೆಟ್ಸು ಕೂಡ ಒಂದು ಜೊತೆಲಿ ಕೆಲಸ ಮಾಡೋದ್ರಿಂದ ಅವನ ಟ್ಯಾಲೆಂಟ್ ನನಗೆ ಅರಿವಿತ್ತು. ಸೊ ಕತೆ ಕೇಳಿದ ತಕ್ಷಣ ತುಂಬಾ ಹೆವಿ ಇದೆಯಲ್ಲ ಕತೆ, ಹಿಂಗಮ್ಮ ಅಂದೆ. ಇಲ್ಲ ಅಣ್ಣ ಮಾಡೋಣ, ಅಷ್ಟ ಅಶ್ಯೂರೆನ್ಸ್ ಅಂದ್ರೆ ಕಾಣುತ್ತಲ್ಲ ಮುಖದಲ್ಲಿ, ಒಂದು ನಂಬಿಕೆ, ಆ ಭರವಸೆ, ಆ ಕಾನ್ಫಿಡೆನ್ಸ್ ಇರುತ್ತಲ್ಲ, ಎಸ್ ಐ ಕ್ಯಾನ್ ಪುಲ್ ಇಟ್ ಆಫ್ ಅಂತ. ಸೊ ನೋಡಿದ ತಕ್ಷಣ ಎಸ್ ಗೋ ಹೆಡ್ ಮಾಡೋಣ ಅಂತಂದೆ. ಅದೇ ಒಂದು ಕಾರಣಕ್ಕೆ, ಅಂದ್ರೆ ಅವನ ಮೇಲಿಂದ ಒಂದು ಅವನ ಜೊತೆಗಿನ ನಂಬಿಕೆ, ಜೊತೆಗೆ ಸಿನಿಮಾದ ಸ್ಕ್ರಿಪ್ಟ್ ಮೇಲೆ ಇರ್ತಕ್ಕಂಥ ನಂಬಿಕೆಗೆ ಕಳೆದ 3 ವರ್ಷದಿಂದ ನಾನು ಯಾವ್ದು ಬೇರೆ ಕತೆ ಹೋಗ್ತಿಲ್ಲ. ಸೊ ಲವ್ಲಿ ಮುಗಿಯೋ ತನಕ ಒಪ್ಪೋದ್ ಬೇಡ ಅಂತ. ಮಧ್ಯದಲ್ಲಿ VIP ಒಂದು ನಮ್ಮ ಈ ಲಂಡನ್ ಎಪಿಸೋಡ್ ಶೂಟಿಂಗ್ ಬ್ಯಾಲೆನ್ಸ್ ಇತ್ತು, ವೀಸಾ ಸ್ವಲ್ಪ ಟೈಮ್ ಹಿಡಿತಾ ಇತ್ತು. ಆ ಜೊತೆಗೆ ನಮ್ಮ ಪ್ರೊಡಕ್ಷನ್ ಹೌಸ್ ನ ಕೈವಾ ಸಿನಿಮಾ ರಿಲೀಸ್ ಆಯ್ತು. ಸೊ ಈ ಮಧ್ಯದಲ್ಲಿ ಒಂದು 6 ತಿಂಗಳು 7 ತಿಂಗಳು ಟೈಮ್ ಸಿಕ್ತಲ್ಲ, ಆ ಗ್ಯಾಪ್ ಅಲ್ಲಿ VIP ಒಂದು ಶುರು ಮಾಡಿದ್ದೇವೆ. ಇನ್ಯಾವುದು ಅದು ಹಳೆ ಕಮಿಟ್ಮೆಂಟ್. ಆ ನಿರ್ಮಾಪಕರು ನನ್ನ ಸ್ನೇಹಿತರೆ. ಸೊ ಇಲ್ಲಾಂದ್ರೆ ಬೇರೆ ಯಾವ್ದು ಒಪ್ತಾನೂ ಇರಲಿಲ್ಲ. ಸಿನಿಮಾ ರಿಲೀಸ್ ಆಗೋ ತನಕ ಬೇರೆ ಮಾಡಬಾರ್ದು. ಈ ಸಿನಿಮಾದಲ್ಲಿ ಹಂಗಿದೆ ಕಂಟೆಂಟು, ಸಿನಿಮಾಗ ಶಕ್ತಿ ಇದೆ, ಸ್ಕ್ರಿಪ್ಟ್ ಅಷ್ಟು ವಿಶೇಷವಾಗಿದೆ, ಆಳವಾಗಿದೆ. ಇಂಥದ್ದೇ ಅಥವಾ ಇಷ್ಟೇ ಅಂತ ಹೇಳಕ್ ಆಗಲ್ಲ ಈ ಸ್ಕ್ರಿಪ್ಟ್ ಅನ್ನ. ಕಳೆದ 3 ವರ್ಷದಿಂದ ಇಡೀ ತಂಡ ಈ ತರ ಎಫರ್ಟ್ ಹಾಕ್ತಿದೀವಿ ಅಂದ್ರೆ ಅಫ್ ಕೋರ್ಸ್ ದೇರ್ ಹ್ಯಾಸ್ ಟು ಬಿ ಅ ಲಾಟ್ ಆಫ್ ಥಿಂಗ್ಸ್ ವಿಚ್ ಟೇಕ್ಸ್ ಟೈಮ್. ಸೊ ಅಂದ್ರೆ ಕಥೆಯಲ್ಲಿರ್ತಕ್ಕಂಥ ಭಾವನೆಗಳು, ದ ವ್ಯಾಲ್ಯೂಸ್, ಎಸ್ಪೆಷಲಿ ಈ ಕಥೆಯ, ನನ್ನ ಕೇಳೋದಾದ್ರೆ ಈ ಕಥೆಯ ಮೂಲ ಅಂದ್ರೆ ದ ಬ್ಯಾಕ್ ಬೋನ್ ಆರ್ ದ ಸ್ಟ್ರೆಂತ್ ಆಫ್ ದ ಸ್ಟೋರಿ ಅಂತ ಕೇಳಿದ್ರೆ ಈ ಕಥೆಯಲ್ಲಿರ್ತಕ್ಕಂಥ ಎಮೋಷನ್ಸ್ ಅಂಡ್ ಎಮೋಷನಲ್ ವ್ಯಾಲ್ಯೂಸ್.